ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಸೀತಾರಾಮ್. ಈ ದಿನಕ್ಕೋಸ್ಕರ ಕೋಟ್ಯಾಂತರ ಭಾರತೀಯರು ಕಾಯ್ತಿದ್ರು. ಸೊ ಕೊನೆಗೂ ಆ ಸುದಿನ ಬಂದೇ ಬಿಡ್ತು. ಅಯೋಧ್ಯೆಯಲ್ಲಿ ನಮ್ಮ ರಾಮ ಮಂದಿರ ತಲೆ ಎತ್ತು ನಿಂತಿದೆ. ಸೊ ನಾನು ಅಯೋಧ್ಯೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಕಾರಣಾಂತರಗಳಿಂದ ಹೋಗೋಕ್ಕಾಗ್ಲಿಲ್ಲ. ಸೊ ಆದ್ರೆ ಏನಾಯ್ತಂತೆ, ನಮ್ಮೂರಿನ ಒಂದು ರಾಮ ಮಂದಿರ ತೋರಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಓಕೆ, ಹೋಗೋಣ ಬನ್ನಿ. ಏನಪ್ಪ ರಾಮ ಮಂದಿರ ತೋರಿಸ್ತೀನಿ ಅಂತ ಯಾವುದೋ ಮರಗೆಲಸ ತೋರಿಸ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ? ಹಾಗೇನಿಲ್ಲ, ಇಡೀ ದೇಶನೇ ಶ್ರೀರಾಮನ ಒಂದು ಸಂಭ್ರಮದಲ್ಲಿದೆ. ಅದಕ್ಕೆ ನಮ್ಮೂರಲ್ಲೂ ಶ್ರೀರಾಮನ ಒಂದು ವೈಬ್ ಕ್ರಿಯೇಟ್ ಮಾಡೋದಕ್ಕೆ ಶ್ರೀರಾಮನ ಬ್ಯಾನರ್ ಹಾಕಿ ಪೂಜೆ ಮಾಡಿ ಕೇಸರಿ ಧ್ವಜಗಳನ್ನು ಆರಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ತಯಾರಿ. ಸೊ ಶ್ರೀರಾಮನ ಬ್ಯಾನರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇವತ್ತು ಆ ಕಟೌಟ್ನ ಹಾಕಿ ಬೆಳಿಗ್ಗೆ ಅದನ್ನ ಓಪನ್ ಮಾಡೋಣ. ಸೊ ಟೈಮ್ 7 ಗಂಟೆ ಆಗಿದೆ. ಶ್ರೀರಾಮನ ಬ್ಯಾನರ್ ಎಲ್ಲ ರೆಡಿ ಆಗಿದೆ. ಓಕೆ, ಅಲ್ಲಿ ಫಸ್ಟ್ ನಿಮ್ಗೊಂದು ಅರ್ಜುನನ ಬ್ಯಾನರ್ ತೋರಿಸಿದ್ನಲ್ಲ, ಅದ್ರ ಪಕ್ಕನೇ ಆಗ್ತಾ ಇದ್ದೀವಿ. ಸೊ ಟೈಮ್ 7 ಗಂಟೆ ಆಗಿದೆ. ತಣ್ಣೀರು ಸ್ನಾನ ಮಾಡ್ಕೊಂಡು ಇವಾಗ ರಾಮನ ಪೂಜೆ ಮಾಡಕ್ಕೆ ಹೋಗ್ಬೇಕು. ಚಳಿ ಆಗ್ಬೋದೇನೋ, ಬಟ್ ಚಳಿ ಆಗಲ್ಲ. ಇಷ್ಟು ದಿನ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಿತ್ತು. ಇವತ್ತು ಬಿಸಿಲು ಬೇರೆ ಇಲ್ಲ, ಫುಲ್ ಕೋಲ್ಡು. ಇಲ್ಲಿ ನೋಡ್ತಾ ಇದ್ದೀರಲ್ಲ ವಾತಾವರಣ ನೋಡಿ, ಈ ಥರ ಇದೆ 7 ಗಂಟೆಗೆ. ನನಗೇನು ಅಷ್ಟು ಚೆನ್ನಾಗಿ ಈಜು ಕೂಡ ಬರಲ್ಲ. ಏನೋ ಒಂದು ಶ್ರೀರಾಮನ ಮೇಲೆ ಒಂದು ನಂಬಿಕೆ ಇಟ್ಟು ನೆಗ್ದ್ಬಿಡೋದೆ. ಜೈ ಶ್ರೀರಾಮ್. ಓಕೆ, ಸ್ನಾನ ಆಯಿತು, ಪೂಜೆ ಮಾಡೋಕ್ಕೆ ಹೋಗೋಣ ಬನ್ನಿ. ಸೊ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಒಂದು ಬ್ಯಾನರ್ ರೆಡಿ ಮಾಡಿದ್ವಲ್ಲ, ಸೊ ಇದೆ ನೋಡಿ. ರಂಗು ರಂಗಾದ ಮುಖದ ರಂಗು ರಂಗಿನ ರಾಮ ಭಕುತ, ರಂಗು ರಂಗಾದ ಮುಖದ ರಂಗು ರಂಗಿನ ರಾಮ ಭಕುತ, ರಾಮನಾಮ ಹಾಡುತ್ತಿರುವನೇ, ಮುತ್ತೆತ್ತರಾಯ ರಾಮ ಮಂತ್ರ ಜಪಿಸುತ್ತಿರುವನೇ. ರಾಮ ಅರ್ಜುನ ಇಬ್ಬರು ಇದ್ದಾರೆ. ಓಕೆ, ಪೂಜೆ ಮಾಡೋಣ ಬನ್ನಿ. ಸೊ ಈ ಒಂದು ಸುದ್ದಿನದಂದು ನಮ್ಮ ಶ್ರೀರಾಮನಿಗೆ ಹೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಯಜಮಾನ್ರೆ, ಪ್ರಪಂಚದಲ್ಲಿ 7 ಅದ್ಭುತಗಳಿವೆ. ಅದರಲ್ಲಿ ನಮ್ಮ ಭಾರತದಲ್ಲಿ ಒಂದು ಅದ್ಭುತ ಇದೆ. ಅದು ಯಾವುದು ಅಂತ ಹೇಳ್ತೀರಾ? ಅಯೋಧ್ಯ ಅಂದ್ರೆ ನಾವು ಅಯೋಧ್ಯ ರಾಮ ಮಂದಿರ. ಯಾವುದು? ಅಯೋಧ್ಯ ರಾಮ ಮಂದಿರ. ನೋಡಿ, ಇವರು ಇಷ್ಟನ್ನೇ ಚೇಂಜ್ ಮಾಡಿಬಿಟ್ಟಾರೆ. ತಾಜ್ ಮಹಲ್ ಅಲ್ಲ, ಅಯೋಧ್ಯ ರಾಮ ಮಂದಿರ ಅಂತ ಹೇಳ್ತಿದ್ದಾರೆ. ಬಟ್ ಅಯೋಧ್ಯ ರಾಮ ಮಂದಿರ ಇವಾಗಿಂದ ಒಂದು ಸ್ವಲ್ಪ ಹಿಂದೆ ಇದ್ದಿದ್ರೆ, ಅಂದರೆ ತಾಜ್ ಮಹಲ್ ಕಟ್ಟೋಕ್ಕೂ ಮುಂಚೆ ಏನಾದರೂ ಈ ಅಯೋಧ್ಯ ರಾಮ ಮಂದಿರ ಇದ್ದಿದ್ದಾರೆ. ನಮ್ಮ ಭಾರತದ ಒಂದು ವಂಡರ್ಸ್ ಏನಿದೆ, 7 ವಂಡರ್ಸ್ ನಮ್ಮ ವರ್ಲ್ಡಲ್ಲಿ ಏನಿದೆ, ನಮ್ಮ ಭಾರತದಲ್ಲಿ ಈ ರಾಮ ಮಂದಿರನೇ ಆ ಒಂದು ಅದ್ಭುತಗಳಲ್ಲಿ ಒಂದಾಗಿರ್ತಿತ್ತು ಅನಿಸುತ್ತೆ. ಬಟ್ ಇವರು ಹಿಸ್ಟ್ರಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಮ್ಮ ರಾಮ ಮಂದಿರನೇ ನಮ್ಮ ಭಾರತದ ಅದ್ಭುತ. ಯಜಮಾನ್ರೆ, ರಾಮನ ಬಗ್ಗೆ ಏನಂತೀರಾ? ರಾಮರ ಬಗ್ಗೆ, ರಾಮರು ಇನ್ನು ನಮ್ಮ ಪ್ರಪಂಚಕ್ಕೆ ಅವರು ದೊಡ್ಡವರು, ಅವರೇ ದೊಡ್ಡವರು. ಅಂತ ಹೇಳಿ ಮತ್ತೆ ಜೈ ಶ್ರೀರಾಮ್ ಅಂತ ಜೋರಾಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಪೂಜೆ ಎಲ್ಲ ಮುಗಿದಿದೆ. ಹಿಂದೆ ನೋಡ್ತಾ ಇರಲ್ಲ ನಮ್ಮ ಮರ್ಯಾದಾ ಪುರುಷ ಶ್ರೀರಾಮ, ಮತ್ತು ಪಕ್ಕದಲ್ಲಿ ನನ್ನ ಫೇವ್ರೇಟ್ ಅರ್ಜುನ ಕೂಡ ಇದ್ದಾನೆ. ಅರ್ಜುನನ್ನ ಅಂದರೆ ಆವಾಗ ಅರ್ಜುನ ನಮ್ಮನ್ನ ಬಿಟ್ಟು ಹೋದೋ ಒಂದು ಸ್ವಲ್ಪ ದಿನದಲ್ಲಿ ಹಾಕಿದ್ದು ಆ ಬ್ಯಾನರು. ಪಕ್ಕದಲ್ಲಿ ಇವಾಗ ಹಾಕಿರೋದು, ಇವಾಗ ನಾವು ಹೊಸ್ದಾಗಿ ಹಾಕಿರೋಂತಹ ನಮ್ಮ ಶ್ರೀರಾಮನ್ ಬ್ಯಾನರು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮೂರು ಒಡೆರ್ಪಾಳ್ಯ. ಸೊ ಒಡೆರ್ಪಾಳ್ಯ ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ ಇದನ್ನು ನೋಡ್ತಾ ಇದ್ದೀರಾ. ಒಡೆರ್ಪಾಳ್ಯ ಬಸ್ ಸ್ಟಾಪ್ ಇದು. ಹಾಗೆ ಈ ಕಡೆ ಬಂದರೆ ಇದು ಆಟೋ ಸ್ಟ್ಯಾಂಡು. ಆಟೋ ಸ್ಟ್ಯಾಂಡ್ ಪಕ್ಕನೇ ನಮ್ಮ ಬ್ಯಾನರ್ ಕಟ್ಟಿರೋದು. ಸೊ ಹಿಂದೆ ನೋಡ್ತಾ ಇದ್ರಲ್ಲ, ಇದು ಕೆರೆ. ಒಂದು ಕಾಲದಲ್ಲಿ ಈ ಕೆರೆ ಎಷ್ಟೊಂದು ಸುಂದರವಾಗಿತ್ತಂದರೆ, ಈ ಕೆರೆಯಲ್ಲಿ ನೀರು ತಗೊಂಡು ಕುಡಿತಿದ್ರಂತೆ. ಅಷ್ಟೊಂದು ಶುದ್ಧವಾಗಿದ್ದಂತಹ, ಪರಿಶುದ್ಧವಾಗಿದ್ದಂತಹ ಈ ಕೆರೆ ಇವಾಗ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಒಡೆರ್ಪಾಳ್ಯ ಜನತೆಗೆ ಮತ್ತು ಇಲ್ಲಿ ಸುತ್ತಮುತ್ತ ಇರುವಂತಹ ಜನತೆಗೆ ನನ್ನ ಒಂದು ಮನವಿ,
ದಯವಿಟ್ಟು ಈ ಥರ ಕೆರೆಗಳನ್ನು ನೋಡಿ, ಈ ಥರ ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ಕವರ್ಗಳು ಎಲ್ಲಿ ನೋಡಿ ಅಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ರಾಶಿ ರಾಶಿ ಪ್ಲಾಸ್ಟಿಕ್ ಕವರ್ಗಳಿರ್ಬೋದು. ಈ ಕಡೆ ನೋಡಿ ಸಿಕ್ಕಾಬಟ್ಟೆ ಒಂದು ಕಲುಷಿತ ಆಗಿದೆ ಈ ಕೆರೆ. ನೋಡಿ ಈ ಥರ ಎಲ್ಲ ಕಸನೂ ತಂದು ಇಲ್ಲಿಗೆ ಇಟ್ಟರೆ ಸೊ ಇದರಿಂದನೇ ಬರಬಾರ್ದು ಎಲ್ಲ ಏನೇನು ರೋಗಗಳೆಲ್ಲ ಬರೋದು ನೋಡಿ ಇದರಿಂದನೇ. ಸೊ ನಮ್ಮೂರನ್ನು ನಾವೇ ನೋಡಿ ಈ ಥರ ಹಾಳು ಮಾಡಿದ್ರೆ ನಾವು ಹೋಗಿ ಇನ್ನೊಬ್ರಿಗೆ ಏನು ಹೇಳೋದು ಅಲ್ವಾ? ಸೊ ಅದಕ್ಕೋಸ್ಕರ ದಯವಿಟ್ಟು ನೋಡಿ ಈ ಥರ ಕಸಗಳನ್ನು ನೋಡಿ ಈ ಥರ ಕೆರೆಗಳಿಗೆ ಹಾಕಬೇಡಿ. ಎಷ್ಟೋ ದನಗಳು ಕರುಗಳು ಬಂದು ನೀರು ಕುಡಿಯುವಂತಹ ಅಲ್ಲಿ ನೋಡಿ ಪಕ್ಷಿಗಳೆಲ್ಲ ಇದ್ದಾವೆ. ಸೊ ಎಲ್ಲದಕ್ಕೂ ಇದು ಹಾನಿಕರನೇ. ಸೊ ಇನ್ಮೇಲಾದರೂ ಈ ಕೆರೆನ ಒಂದು ಶುದ್ಧ ಮಾಡುವಂತಹ ಒಂದು ಕಾರ್ಯನ ಮಾಡಿ. ಸೊ ಈ ಒಂದು ವಿಷಯನ ನಿಮ್ಗೆ ಹೇಳಲೇಬೇಕು. ಇತ್ತೀಚೆಗೆ ನಂಬಿಕೆ ಭಕ್ತಿ ಕಡಿಮೆ ಆಗ್ತಿರುವಂತಹ ಈ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗ್ತಿದ್ದಂಗೆ ವಯಸ್ಕರಿಗಿಂತ ಯೂತ್ಸ್ಗಳೇ ರಾಮನಾಮನ ಜಪನ ಜಾಸ್ತಿ ಮಾಡ್ತಿರೋದು ಅಂತ ತಿಳಿದು ಬಂದಿದೆ. ಸೊ ಇಷ್ಟೇ ಸಾಕಲ್ವಾ, ನಮ್ಮ ನಂಬಿಕೆ ಮತ್ತು ಭಕ್ತಿ ಯಾವತ್ತೂ ಕಮ್ಮಿ ಆಗಲ್ಲ. ಇವೆಲ್ಲರೂ ನಮ್ಮ ಪರಂಪರೆನ ಮತ್ತು ನಮ್ಮ ನಂಬಿಕೆನ ನಮ್ಮ ಭಕ್ತಿನ ನಮ್ಮ ಮುಂದಿನ ಜನರೇಷನ್ಗಳು ತಗೊಂಡೋಗ್ಬೇಕು. ಸೊ ರಾಮನ ಮಂದಿರಕ್ಕೆ ಎಷ್ಟೋ ಸಾವಿರ ಕೋಟಿಗಳೇ ಖರ್ಚಾಗಿದೆ. ಅದರಲ್ಲಿ ಯಾರ ಒಬ್ಬರ ದುಡ್ಡು ಅಂದರೆ ಒಬ್ಬರು ಬಿಸ್ನೆಸ್ ಮ್ಯಾನ್ ದುಡ್ಡು ತಗೊಂಡಿಲ್ಲ, ಒಬ್ಬರ ರಾಜಕಾರಣಿ ದುಡ್ಡು ತಗೊಂಡಿಲ್ಲ, ಯಾರೊಬ್ಬರು ದುಡ್ಡು ತಗೊಳ್ಳದೆ ಆ ರಾಮ ಮಂದಿರನ ಕಟ್ಟಿರೋದು ಇಡೀ ನಮ್ಮ ಭಾರತೀಯರ ದುಡ್ಡು. ಅಂದರೆ ಭಾರತೀಯರ ರಾಮನ ಭಕ್ತರ ದುಡ್ಡಿಂದ ನಮ್ಮ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿರೋದು. ಸಾವಿರಾರು ಕೋಟಿ ದೇಣಿಗೆ ನೀಡಿರೋ ನಮ್ಮ ರಾಮ ಭಕ್ತರ ಒಂದು ಭಕ್ತಿಲೇ ಗೊತ್ತಾಗುತ್ತೆ ರಾಮನ ಮೇಲಿರುವಂತಹ ಒಂದು ನಂಬಿಕೆ ಭಕ್ತಿ ಎಷ್ಟಿದೆ ಅಂತ. ಸೊ ಇವಾಗ ನಮ್ಮೂರಿನ ಒಂದು ರಾಮ ಮಂದಿರ ಕರ್ಕೊಂಡು ಹೋಗ್ತೀನಿ. ನಮ್ಮೂರಿನ ರಾಮ ಮಂದಿರ ನೋಡೋರಂತ ಬನ್ನಿ. ಓಕೆ, ನಮ್ಮೂರಿನ ರಾಮ ಮಂದಿರ ನೋಡಿದ್ರಲ್ಲ, ಹೊರಗಡೆ ಎಲ್ಲ ನೋಡಿ ಈ ಥರ ಇದೆ. ಸೊ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿಂದ ಓಂ ಶಕ್ತಿಗೆ ಹೋಗೋರು, ಶಬರಿಮಲೆಗೆ ಹೋಗೋರು ಎಲ್ಲರೂ ಈ ಒಂದು ರಾಮ ಮಂದಿರದಲ್ಲಿ ಪೂಜೆನ ಮಾಡಿಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ತೂಗು ಉಯ್ಯಾಲೆ ಇದೆ. ಅಂದರೆ ರಾಮ, ಲಕ್ಷ್ಮಣ, ಸೀತೆ ಮತ್ತು ನಮ್ಮ ಹನುಮಂತ ಎಲ್ಲರೂ ಇದ್ದಾರೆ ನೋಡಿ. ಹಾಗೆ ಈ ಕಡೆಗೆ ಬಂದರೆ ಸೊ ಹಿಂದೆ ನೋಡ್ತಿದಾರಲ್ಲ, ನಮ್ಮ ಶ್ರೀರಾಮ ಮತ್ತು ಸೀತಾ ಮತ್ತು ಲಕ್ಷ್ಮಣ, ನಮ್ಮ ಆಂಜನೇಯ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಅವರಿಗೆ ಭಕ್ತಿಯಿಂದ ಕೈ ಮುಗಿನ ಬನ್ನಿ. ಅರ್ಧ ಭಾಗ ಸಂಪೂರ್ಣ ನೀರು ಒಳಗಡೆ ಇದೆ, ಇನ್ನರ್ಧ ಭಾಗ ಮಾತ್ರ ದಡದಲ್ಲಿರೋದು. ಸೊ ಹಾಗೆ ಈ ಕಡೆಗೆ ಬಂದರೆ ಇಲ್ಲೊಂದು ದೊಡ್ಡ ಅರಳಿ ಮರ ಇದೆ. ಸೊ ಅರಳಿ ಮರದ ಕೆಳಗಡೆ ನೋಡಿ ನಾಗರಾವಿನ ವಿಗ್ರಹಗಳು ಕೂಡ ನೋಡಿ ಇಲ್ಲಿದೆ. ಹಾಗೆ ಈ ಕಡೆಗೆ ಬಂದರೆ ಕೆರೆ, ಅಲ್ಲಿ ತೋರಿಸಿದ್ನಲ್ಲ ಆ ಕೆರೆನೂ ನೋಡಿ ಇದೇ ಥರ ಇತ್ತು. ಬಟ್ ಇವಾಗ ಅದು ಆ ಪರಿಸ್ಥಿತಿ ಆಗಿದೆ. ಈ ಕೆರೆ ನೋಡಿ ಎಷ್ಟೊಂದು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಸುತ್ತ ನೋಡಿ, ಸುತ್ತ ಎಲ್ಲಾದರೂ ನೋಡ್ಬೋದು, ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲ, ಒಂದು ಗಲೀಜಿಲ್ಲ, ಏನಿಲ್ಲ. ಎಷ್ಟೊಂದು ಚೆನ್ನಾಗಿದೆ ಈ ಒಂದು ಕೆರೆ. ಆ ಕೆರೆಗೆ ಈ ಕೆರೆಗೆ ಅಷ್ಟೇ ಡಿಫ್ರೆಂಟು. ನಾವು ಹೆಂಗೆ ಇಟ್ಕೋತೀವೋ ಅದರಂತೆ ಒಂದು ಮೇಂಟೆನೆನ್ಸ್ ಇರುತ್ತೆ. ಸೊ ಅದಕ್ಕೆ ಇದೇ ಒಂದು ಉದಾಹರಣೆ. ನಾನು ಇವಾಗ ಅಯೋಧ್ಯೆಗೆ ಹೋಗೋಕ್ಕಾಗಲಿಲ್ಲ, ಬಟ್ ಒಂದಿನ ಹೋಗ್ತೀನಿ. ಸೊ ನೀವು ಹೋಗಿ ನಿಮ್ಮ ತಂದೆ ತಾಯಿಗಳನ್ನು ಕರ್ಕೊಂಡೋಗಿ, ನೀವು ವಯಸ್ಸಾಗಿರುವಂಥ ಯಾರೇ ವೃದ್ಧರಿದ್ದರು ಮನೆಯಲ್ಲಿ ಒಂದ್ಸಲ ಅಯೋಧ್ಯೆಗೆ ಕರ್ಕೊಂಡೋಗಿ ಶ್ರೀರಾಮನ ಒಂದು ದರ್ಶನ ಮಾಡಿಸ್ಕೊಬನ್ನಿ ಅಂತ ಹೇಳ್ತಾ ಇದಿಷ್ಟು ನಮ್ಮೂರಿನ ಒಂದು ರಾಮ ಮಂದಿರನ ತೋರಿಸೋಂಥ ಒಂದು ಪ್ರಯತ್ನ ಆಗಿತ್ತು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ನೀವು ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಜೈ ಶ್ರೀರಾಮ್.